ಎರಡು ಅದ್ಭುತವಾದ ಸಿಟಿ ಹೊಡೆದಿದೆ ಈಗ. ಓಕೆ ಯಾಬಾ ಹಾಕುದೇ. ಓಹೋ ಬಾಕ್ಸಿಗೆ ಮಗನ್ಗೆ ಹೆಂಗೆ ಎಷ್ಟು ನೀಟಾಗಿ ಮತ್ತೆ? ಟಿಫನ್ ಬಾಕ್ಸ್ ಪ್ಯಾಕ್ ಮಾಡ್ತಾರೋ ಹಂಗೆ ಬೋರೋಸಿಲ್ ಅವರ ಅದ್ಭುತವಾದ ಟಿಫನ್ ಬಾಕ್ಸ್ ನನಗೆ ಪ್ಯಾಕ್ ಮಾಡ್ತಾ ಇದ್ದಾರೆ. ತಗ ನುಗ್ಗೆಕಾಯಿ ಬಿರಿಯಾನಿ. ಓಕೆ, ಸೊ ನೋಡಿದ್ರಲ್ಲ, ಇವತ್ತು ನಮ್ಮ ಕೀರ್ತಿ ಅವರು ನಮ್ಗೆ ಬೋರೋಸಿಲ್ ಅವರ ಗ್ಲೋರಿ ರೌಂಡ್ ಟಿಫನ್ ಬಾಕ್ಸ್ ಅಲ್ಲಿ ಅದ್ಭುತವಾದ ಬಿರಿಯಾನಿನ ಮಾಡ್ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಯ್ತು ಕೀರ್ತಿ ಅಣ್ಣ. ಗ್ಲೋರಿ ರೌಂಡ್ ಲಂಚ್ ಬಾಕ್ಸ್ ಲ್ಯಾವೆಂಡರ್ ಜೊತೆಗೆ ಎಲ್ಲೇ ಇದ್ರು ಬಿಸಿ ಬಿಸಿ ತಾಜಾ ಊಟದ ಸವಿಯನ್ನ ಅನುಭವಿಸಿ. ಮೈಕ್ರೋವೇವ್ ಸೇಫ್ ಆಗಿದ್ದು ನಿಮ್ಮ ಊಟವನ್ನ ತ್ವರಿತವಾಗಿ ಮತ್ತು ಸುಲಭವಾಗಿ ಬಿಸಿ ಮಾಡಬಹುದು. ಅತ್ಯುತ್ತಮ ಗುಣಮಟ್ಟದ ಫುಡ್ ಗ್ರೇಡ್ ಸ್ಟೇನ್ಲೆಸ್ ಸ್ಟೀಲ್ ನಿಂದ ತಯಾರಿಸಿದ್ದು ಬಾಳಿಕೆ ಮತ್ತು ಸುರಕ್ಷತೆಯ ಪರಿಪೂರ್ಣ ಸಂಯೋಜನೆ ಆಗಿದೆ. ನಾನ್ ರಿಯಾಕ್ಟಿವ್ ಮಟೀರಿಯಲ್ ಆಗಿರೋದ್ರಿಂದ ಆಹಾರದ ರುಚಿ ಮತ್ತು ಗುಣಮಟ್ಟ ಹಾಗೆ ಉಳಿಯುತ್ತೆ. ಸಂಪೂರ್ಣ ಸ್ಪಿಲ್ ಪ್ರೂಫ್ ಡಿಸೈನ್ ಹೊಂದಿದ್ದು ಸಾಂಬಾರ್, ದಾಲ್ ಅಥವಾ ಇತರೆ ದ್ರವ ಆಹಾರಗಳನ್ನ ಯಾವುದೇ ಸೋರಿಕೆ ಇಲ್ಲದೆ ಕೊಂಡೊಯ್ಯಬಹುದು. ಸ್ಟೈಲಿಶ್ ಮತ್ತು ಸುಲಭವಾಗಿ ತೊಳೆಯಬಹುದಾದಂತಹ ವಾಷಬಲ್ ಕ್ಯಾರಿ ಬ್ಯಾಗ್ ಜೊತೆಗೆ ಬರುತ್ತದೆ. ಇದು ನಿಮ್ಮ ದಿನನಿತ್ಯದ ಬಳಕೆಗೆ ಮತ್ತಷ್ಟು ಅನುಕೂಲಕ್ಕೆ ಮತ್ತು ಆಕರ್ಷಣೆ ನೀಡುತ್ತೆ. ಇವಾಗ ಸ್ಕೂಲಲ್ಲಿ ಮಕ್ಕಳು ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಓಪನ್ ಮಾಡ್ತಾರಲ್ಲ, ಹಂಗ್ ಮಾಡ್ತೀವಿ. ವಾವ್, ಏನ್ ಮಾಡಿದಾರೆ ನಿಮ್ ಮನೇಲಿ ಇವತ್ತು? ನುಗ್ಗೆಕಾಯಿ ಬಿರಿಯಾನಿ. ಓಕೆ, ನಮ್ಮ ಮಮ್ಮಿ ನಿಂಗೂ ಒಂದ್ ಬಾಕ್ಸ್ ಕೊಡಕ್ ಹೇಳಿದ್ದಾರೆ. ಹೌದಾ? ಥ್ಯಾಂಕ್ಸ್ ಹೇಳ್ಬಿಡಿ ನಿಮ್ಮ ಅಮ್ಮಗೆ. ನೋಡ್ದಾ ಅಣ್ಣ, ಸಖತ್ತಾಗಿದೆ. ಖಾರವಾಗಿ ಅಣ್ಣನ ಕೈ ಚಳಕ ಸೂಪರ್. ಇದರ ಜೊತೆಗೆ ನಮ್ಮ ಆಹಾರ ಅವರ ಬಿರಿಯಾನಿ ಪೌಡರ್ ಸೇರಿ ಇಲ್ಲ, ನಾನು ಟ್ರೈ ಮಾಡ್ಬೇಕು. ಬಿಕಾಸ್ ಯೂಶುವಲಿ ಇಂದ ಡಿಫ್ರೆಂಟ್ ಟೇಸ್ಟ್ ಅಲ್ವಾ? ಹೌದು. ಜೊತೆಗೆ ನಮ್ಮ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್ ಸೇರಿ ಇದೊಂಥರ ಹೆಲ್ದಿ ಫುಡ್ ಆಗಿದೆ ಅಲ್ವಾ? ಮತ್ತೆ ಯಾರಿಗೆಲ್ಲ ನಾನ್ ವೆಜ್ ಬಿರಿಯಾನಿ ತಿನ್ನಕ್ ಆಗಲ್ಲ, ಬಟ್ ಬಿರಿಯಾನಿ ಅಂದ್ರೆ ಇಷ್ಟ ಅನ್ನೋರು ಮಾಡ್ಬೋದು. ಇವತ್ತಿನ ನಮ್ಮ ಡ್ರಮ್ ಸ್ಟಿಕ್ ಬಿರಿಯಾನಿಗೆ ನನ್ನ ಕಡೆಯಿಂದ ನುಗ್ಗೆಕಾಯಿ ಬಿರಿಯಾನಿ ಮಾಡುವ ವಿಧಾನ. ಮೊದಲಿಗೆ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಕಾದ ನಂತರ ಸ್ವಲ್ಪ ಚಕ್ಕೆ, ಏಲಕ್ಕಿ, ಲವಂಗ, ಕಲ್ಲು ಹೂವು, ಅನಾನಸು ಹೂವು, ಸೋಂಪು, ಪಲಾವ್ ಎಲೆ, 1 ಕಪ್ ಉದ್ದಗೆ ಹೆಚ್ಚಿದ ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಗೋಲ್ಡನ್ ಬ್ರೌನ್ ಬರುವವರೆಗೂ ಬಾಡಿಸಿಕೊಳ್ಳಿ. ಈಗ ಸ್ವಲ್ಪ ಹಸಿ ಮೆಣಸಿನಕಾಯಿ, ಅರ್ಧ ಕಪ್ ಹೆಚ್ಚಿದ ಟೊಮ್ಯಾಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಹಾಕಿ ಕೈಯಾಡಿಸಿ. ನಂತರ ಕತ್ತರಿಸಿದ ನುಗ್ಗೆಕಾಯಿ, 1.5 ಚಮಚ ಧನಿಯಾ, ಅರ್ಧ ಚಮಚ ಗರಂ ಮಸಾಲ, ಅರ್ಧ ಚಮಚ ಜೀರಿಗೆ, 2 ಚಮಚ ಬಿರಿಯಾನಿ ಪೌಡರ್, 1 ಚಮಚ ಅಚ್ಚ ಖಾರದ ಪುಡಿ, ಅರ್ಧ ಚಮಚ ಅರಿಶಿನ, 1.5 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಹುರಿಯಿರಿ. ಈಗ 3 ಚಮಚ ಮೊಸರು, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, 2 ಗ್ಲಾಸ್ ನೀರು, 1 ಕಪ್ ಅಕ್ಕಿ ಸೇರಿಸಿ ಕೈಯಾಡಿಸಿ. ನಂತರ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಸಿಲ್ ಕೂಗಿಸಿಕೊಂಡರೆ ರುಚಿಯಾದ ನುಗ್ಗೆಕಾಯಿ ಬಿರಿಯಾನಿ ಸವಿಯಲು ಸಿದ್ಧ. ನೀನ್ ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀಯ ಅಂತ ಗೊತ್ತೇ ಇರಲಿಲ್ಲ. ಇವಾಗ ಇದನ್ನ ತಿಂತಾ ಇರ್ತೀವಿ, ಖಾಲಿ ಆಗೋಷ್ಟೊತ್ತಿಗೆ ಇನ್ನೊಂದೇನಾದ್ರು ಪ್ಲಾನ್ ಮಾಡು. ಯೂಶುವಲಿ ವೆಜ್ ತಿನ್ನೋರು ಒಂದು ಐಟಮ್ ನ ಬಹಳ ಅವಾಯ್ಡ್ ಮಾಡ್ತಾರೆ. ಏನು? ಹಾಗಲಕಾಯಿ. ಆಯ್ತಾ? ನೋಡ್ದಾ, ಇದೇ ಪ್ರಾಬ್ಲಮ್. ಎಷ್ಟು ಒಳ್ಳೇದಂದ್ರೆ ಆರೋಗ್ಯಕ್ಕೆ ಅದು. ಬಟ್ ಅದು ಕಹಿ ಅಲ್ವಾ? ಕಹಿನೇ, ಕಹಿ ಹಿಂಡಿ, ಕಹಿ ತೆಗೆದು ಅದನ್ನ ಅಷ್ಟು ಚೆನ್ನಾಗಿ ಮಾಡಬೇಕು. ಅದು ಚಂದ. ಸೊ ದೇರ್ ಇಸ್ ಅ ಪ್ರೋಸೆಸ್. ಹಂಗಾರೆ ಸೈಡ್ ಗೆ ಇಟ್ಬಿಡ್ಲಾ? ತಿಂತಾ ಇರೋ ಅಷ್ಟೊತ್ತಿಗೆ ಅದನ್ನ ಹಾಗಲಕಾಯಿ ಗೊಜ್ಜು ರೆಡಿ ಮಾಡ್ಬಿಡ್ತೀನಿ. ವಾಕೆ ಸ್ಟಾರ್ಟ್ ಮಾಡಕ್ ಒಂದು ಪ್ಯಾನು. ಹುರಿದುಕೊಳ್ಳುವ ಕಾರ್ಯಕ್ರಮ. ಈಗ ಆಲ್ರೆಡಿ ಸ್ವಲ್ಪ ಹುರಿದು ಇಟ್ಟಿರೋದು, ಆದ್ರೂ ಇನ್ನೊಂದ್ಸಲ ಇದ್ರ ಜೊತೆ ಗುಡ್ಕೊಳ್ಳೋಣ. ಪೌಡ್ರಿಗೆ ಇದೊಂದು ಸಣ್ಣ ಮಸಾಲೆ ಮಾಡ್ಕೋಬೇಕು. ಉದ್ದಿನ ಬೇಳೆ, ಕಡಲೆಬೇಳೆ ಲೋ ಫ್ಲೇಮಲ್ಲಿ ನಿಧಾನವಾಗಿ ಹುರಿದುಕೊಳ್ಳುವ ಕಾರ್ಯಕ್ರಮ. ಬಿಳಿ ಎಳ್ಳು ಒಂದು 2 ಚಮಚದಷ್ಟು, ಸಣ್ಣ ಚಮಚ ಆಗಿದೆ, ನಾನು ಸ್ವಲ್ಪ ಸೇರಿಸ್ತೀನಿ. ಜೀರಿಗೆ 1 ಮುಕ್ಕಾಲು ಚಮಚ, ಆಮೇಲೆ ಧನಿಯಾ ಪುಡಿ. ಧನಿಯಾ ಪುಡಿ ಅಲ್ಲ, ಇದು ಧನಿಯಾ ಪುಡಿನೂ ಹಾಕೋಬಹುದು ಬೇಕು ಅಂದ್ರೆ. ಜೊತೆಗೆ ಬ್ಯಾಡಗಿ ಬಣ್ಣಕ್ಕೆ 4-5 ಬ್ಯಾಡಗಿ, ಖಾರಕ್ಕೆ
ಒಂದು 4 ಮೆಣಸು. ವಾಕ್ಯ ಇದನ್ನ ಮತ್ತೊಂದು ಚೆನ್ನಾಗಿ ಸ್ವಲ್ಪ ಹೊತ್ತು ಹುರಿದುಕೊಳ್ಳಬೇಕು. ಹುರಿದುಕೊಳ್ಳಬೇಕು. ಸೊ ಇವತ್ತು ನಾನು ಒಂದು ವಾಕ್ಯದ ಪ್ರಶ್ನೆ ಕೇಳ್ತೀನಿ, ನೀವು ಎಷ್ಟು ವಾಕ್ಯದ ಉತ್ತರ ಬೇಕಾದ್ರೂ ಹೇಳ್ಬೋದು. ಹೇಳಿ. ಪ್ರೀತಿ ಪ್ರೇಮ ಹೆಂಗಸರು. 3 ಬೇಡ ಸದ್ಯಕ್ಕೆ, ನಿಮಗೆ 3 ಬೇಡ. ಫ್ಯಾಮಿಲಿ, ಮಕ್ಕಳು, ಜೀವನ. ಕುಟುಂಬ ಅಂದ್ರೆ ಕೇವಲ ಕೆಲವೇ ಸಂಬಂಧಗಳಿಗೆ ಸೀಮಿತ ಅಲ್ಲ ನನಗೆ. ಫ್ಯಾಮಿಲಿ ಅಂದ್ರೆ ಅದರಲ್ಲಿ ಬಹಳ ಬೇರೆ ಬೇರೆ ಕನೆಕ್ಷನ್ಸ್ ಇದಾವೆ. Okay. ಸೊ ಅದು ನನಗೆ ತುಂಬಾ ಇಂಪಾರ್ಟೆಂಟ್. ನನ್ನ ಲೈಫಲ್ಲಿ ಫ್ಯಾಮಿಲಿ ಇಸ್ ಮೋಸ್ಟ್ ಪ್ರಿಯಾರಿಟಿ ನನಗೆ. ಓಕೆ. ನಮ್ಮ ಜೀವನೋತ್ಸಾಹನೇ ಮಕ್ಕಳು. ನಾನು ಅದೇ ಹೇಳ್ತೀನಿ, ಲೈಫಲ್ಲಿ ತುಂಬಾ ಕೆಟ್ಟ ನಿರ್ಧಾರಗಳನ್ನು ಮಾಡಿದ್ದೀವಿ ನಾನು. ಓಕೆ. ಆದ್ರೆ ಆ ನಿರ್ಧಾರವನ್ನ ಕಡೆಯ ಕ್ಷಣದಲ್ಲಿ ಇಲ್ಲ ನಾನು ನಿರ್ಧಾರ ಮಾಡಬಾರ್ದು ಅಂತ ನಾನು ತಪ್ಪಿಸಿದ್ದು ನನ್ನ ಮಗನ ನೆನಪು. ಅದು ಮಕ್ಕಳು. ಜೀವನ ಅಂದ್ರೆ ಅದೊಂಥರ ಹಾರ್ಟ್ ಬೀಟ್ ಇದ್ದಂಗೆ ನಮ್ಮ. ಮೇಲ್ ಹೋಗ್ಬೇಕು ಕೆಳಗಿಳಿಬೇಕು, ಮೇಲ್ ಹೋಗ್ಬೇಕು ಕೆಳಗಿಳಿಬೇಕು, ಮೇಲ್ ಹೋಗ್ಬೇಕು ಕೆಳಗಿಳಿಬೇಕು. ಫ್ಲಾಟ್ ಆದ್ರೆ ಸತ್ತಂಗೆ, ಮೇಲ್ ಹೋದ್ರು ಸತ್ತಂಗೆ, ಕೆಳಗಿಳಿದ್ರು ಸತ್ತಂಗೆ. ಅದು ಮೇಲೆ ಕೆಳಗೆ ಹೋಗ್ತಾರೆ. ಪ್ರತಿ ರೋಡಲ್ಲಿ ಹಂಪ್ ಇರಬೇಕು. ಲೈಫ್ ಇಸ್ ಹಾರ್ಟ್ ಬೀಟ್. ಹೋಗ್ತಾ ಇರೋದು ಬರ್ತಾರೆ. ತಿರಿ ಮಾಡ್ಬೇಕಾ? ಕೀರ್ತಿಯನ್ನ ಮಾಡ್ತಾರೋ ಹಾಗಲಕಾಯಿ ಗೊಜ್ಜಿಗೆ ನಾವು ಬೆಳೆಸ್ತಾ ಇದೀವಿ ನಮ್ಮ ಬೋರೋಸೆಲ್ ಅವರ ಪವರ್ಫುಲ್ ಮಿಕ್ಸಿಯನ್ನ. ಬನ್ನಿ ಶುರು ಮಾಡೋಣ. ತರಕಾರಿನ ಫೈನ್ ಪೌಡರಾ? ಫೈನ್ ಪೌಡರ್. ನೋಡೋಣ ಎಕ್ವಾ ತಕ್ವಾ ಹಿಂಗಾಗಿದೆ. ಯಾವ ಇವೆಲ್ಲ ಮಿಕ್ಸಿಗಳು ಏಕೆ ರುಬ್ತಾವಲ್ಲ ಇವು? ಚೆನ್ನಾಗಿ ರುಬ್ಬಿದ್ಯಾ? ಸೂಪರ್ ಎಲ್ಲ ನಮ್ಮನೇಲಿ ಹಾಕೊಂಡು ರುಬ್ಬೇಕು ಆಯ್ತಾ ಅಂತ 5 ಸಲ ತೆಗಿಬೇಕು. ನೋಡಿದ್ರಾ ಒಂದೇ ಸರಿಗೆ ಈ ಹಂಗೆ. ಇದೇನ್ ಬೋರೋಸಿಲ್ ಅವರು ಬಾಕ್ಸು ಮಿಕ್ಸಿ ಎಲ್ಲ ಮಾಡ್ತಾರೆ. ಫ್ರೀಡಮ್ ಆಯಿಲ್ ಕೊಡ್ತೀರಾ ನಮ್ಗೆ ಒಂಚೂರು? ಇವತ್ತಿನ ಹಾಗಲಕಾಯಿ ಗೊಜ್ಜು ಮಾಡೋದಕ್ಕೆ ನಾವು ಬಳಸ್ತಾ ಇದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕು. ಈಗ ಈ ಹಾಗಲಕಾಯಿ ಇದೆಯಲ್ಲ, ಇದನ್ನ 2 ರೌಂಡ್ ತೊಳೆದು ಒಂದು 25-30 ನಿಮಿಷ ನೆನೆಸಿಟ್ಟು ಅದನ್ನ ಹಿಂಡಿ, ಅಂದ್ರೆ ಕಹಿ ಹೋಗೋ ಥರ ಹಿಂಡಿ ಇದೆಯಲ್ಲ, ಇದು ಸೆಂಟ್ರಲ್ಲಿ ಇದರಲ್ಲಿ ಬೀಜಗಳಿರ್ತವೆ. ಅದು ತುಂಬಾ ಎಳೆದಿದ್ರೆ ಪರವಾಗಿಲ್ಲ, ಬಟ್ ಬಲ್ತಿದ್ರೆ ಇಡಬಾರ್ದು, ಕಹಿ ಆಗುತ್ತೆ. ಅದಕ್ಕೆ ನೀಟಾಗಿ ಅದನ್ನೆಲ್ಲ ತೆಗೆದು ಈಗ ಎಣ್ಣೆಯಲ್ಲಿ ಅದನ್ನ ಹುರ್ಕೊಳ್ಳೋ ಕರೆ. ಮನೇಲೂ ಹಿಂಗೆ ಚಕ ಚಕ ಅಂತ ಅಡಿಗೆ ಮಾಡ್ತೀರಾ? ಹೌದೌದು, ಚಕ್ಕ ಮಾಡ್ತೀವಿ. ಇನ್ನೊಂದು 2 ಸ್ಪೂನ್ ಫ್ರೀಡಮ್ ಹಾಕತಾ ಇದೀನಿ. ಓಕೆ. ಈಗ ಹುರಿದಿಟ್ಟ ಹಾಗಲಕಾಯಿ ಒಂದ್ ಕಡೆ ಇದೆ. ಓಕೆ. ಈಗ ಇನ್ನುಳಿದ ಐಟಮ್ಗಳು ಅದಕ್ಕೆ ಹೋಗುವಂಥದ್ದು. ಒಂದು ಸಾಸಿವೆ, ಚಟಾಪಟ ಸಾಸಿವೆ, ಚಮಚದಷ್ಟು ಕಡಲೆಬೇಳೆ, ಮತ್ತೊಂದು ಚಮಚದಷ್ಟು ಉದ್ದಿನ ಬೇಳೆ, ಸ್ವಲ್ಪ ಕರಿಬೇವು. ಅದು ಕೀರ್ತಿ ಅಂದ್ರೆ ಆಯ್ತು. ಏನಣ್ಣ ಮೆಣಸಿನ್ಕಾಯಿ ಆ ಲೆವೆಲ್ಗೆ ಮುಗಿತಾ ಇದ್ಯಾ? ಆಯ್ತಾ. ಇದೊಂದು ಚೂಚೂರು ಕೆಂಪಗೆ ಆಗ್ತಿದ್ದಂಗೆನೆ ಇದಕ್ಕೆ ಈರುಳ್ಳಿ ಹೋಗುವ ಸಮಯ. ಎಷ್ಟು ಹಾಕೊಳ್ಳೋಣ? ಈರುಳ್ಳಿ 1 ಫುಲ್ ಅನ್ಕೋ. ಓಕೆ. ನೋಡ್ದಾ ಗೋಲ್ಡನ್ ಫ್ರೈ ಆಗ್ತಾ ಇದೆ ಈರುಳ್ಳಿ.